ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದೀರಿ? ಆರಾಮದೀರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು ಶುಕ್ರವಾರ ಮತ್ತು ಶನಿವಾರದ ಲಾಗ್ ಐತ್ರಿ. 2 ದಿವಸದಿಂದ ವಿಡಿಯೋನ ಎಡಿಟ್ ಮಾಡಿ ಹಾಕಾಕತ್ತಿದ್ದು. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಒಬ್ಬರು ಸಬ್ಸ್ಕ್ರೈಬರ್ಸ್ ಎಷ್ಟರ ಹೇಳಿದ್ರೆ ರೀ, ಹುರುಳಿಕಾಳು ಸಾಂಬಾರು ಮಾಡಿ ಕುಡೀರಿ ಮತ್ತು ಊಟ ಮಾಡಿರಿ, ನೆಗಡಿ ಕಮ್ಮಿ ಆಗುತ್ತೆ ಅಂತೇಳಿ. ಅದಕ್ಕಂತ ಈಗ ಹುರುಳಿಕಾಳು ಸಾಂಬಾರು ಮಾಡಾಕತ್ತೀನಿ ನೋಡ್ರಿ. ನನಗೂ ಚಲೋ ಅನ್ನಿಸ್ತು, ಇಷ್ಟನೂ ಆಗಿತ್ತು ರೀ, ಭಾಳ ಮಸ್ತ್ ಆಗಿತ್ತು. ಅಂದರೆ ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸು ಎಲ್ಲ ಹಾಕಿಬಿಟ್ಟು ತಿಳಿ ಸಾರು ಮಾಡಿದ್ದೆ ರೀ. ಅಂದರೆ ಅದು ಹುರುಳಿ ಕಾಳನ್ನು ಕುದಿಸ್ಬಿಟ್ಟು ಕಟ್ ತೆಗೆದು ಅದ್ರದ್ದು ಸಾಂಬಾರು ಮಾಡ್ಕೊಂಡಿದ್ದೆ. ಅನ್ನಕ್ಕೆ ಅಥವಾ ಮುದ್ದಿಗಂತೂ ಭಾಳ ಮಸ್ತ್ ಆಕೈತ್ರಿ. ಅದನ್ನೇ ಸಾಂಬಾರು ಮಾಡ್ಬೇಕಂತೇಳಿ ಈಗ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಫಸ್ಟಿಗೆ ಹುರುಳಿನ ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಹುರ್ಕೊತೀನಿ. ಅಂದರೆ ನಾನು ಮೊಳಕೆ ಹಾಯಿಸ್ಬಿಟ್ಟು ಆ ಸಾಂಬಾರು ಮಾಡ್ತೀನಿ, ಅದನ್ನು ಮಸ್ತ್ ಆಗುತ್ತೆ. ಇದು ದಿಢೀರಾಗೆ ಮಾಡ್ಕೋಬೋದು ರೀ. ಆದರೆ ನೆಗಡಿ ಅದು ಬಂದಾಗ, ಜ್ವರ ಇದ್ದಾಗ ಈ ರೀತಿ ಸಾಂಬಾರು ಮಾಡ್ಕೊಂಡು ಅನ್ನ ಸಾಂಬಾರು ಊಟ ಮಾಡ್ಬೋದು. ಅಂದರೆ ತಿಳಿ ಸಾರು ಇರ್ತೈತಿ, ಮಸ್ತ್ ಆಕೈತ್ರಿ. ಮತ್ತು ಅದಕ್ಕೆ ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಹಾಕಿಬಿಟ್ರೆ ಇನ್ನಷ್ಟು ನೆಗಡಿಗೆಲ್ಲ ಚಲೋ ಅಲ್ರಿ. ಈಗ ಹುರುಳಿನ ಹುರ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ 1-2 ಸಲ ತೊಳ್ಕೊಂಬಿಟ್ಟು ಕುದಿಸಾಕಿಡ್ತೀನಿ ರೀ ನಾನು, ಜಾಸ್ತಿ ನೀರು ಹಾಕಿಬಿಟ್ಟು. ಈಗ ಹುರುಳಿನ ತೊಳ್ಕೊಳಕತ್ತಿದ್ದೀನಿ ರೀ. ಮತ್ತು ಇದ್ರೊಳಗನ ಅನ್ನಕ್ಕೆ ಇಡ್ಬೇಕಂತ ಅಕ್ಕಿನ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಅಂದರೆ ಎರಡು ಒಟ್ಟಿಗೆ ಹಾಕೈತಲ್ರಿ ಹುರುಳಿ ಮತ್ತು ಅನ್ನನೂ, ಅದಕ್ಕಂತ ಈ ರೀತಿ ಮಾಡ್ಕೊಳಕತ್ತಿದ್ದು. ಆರಾಮಿಲ್ದಾಗಂತೂ ಪಟ್ ಅಂತೇಳಿ ಅಡುಗೆ ಯಾವುದಾಗುತ್ತೋ ಅದು ಒಂದು ಮಾಡಿಬಿಟ್ರೆ ಆಗ್ಬಿಡ್ತೈತ್ರಿ. ಅಂದರೆ ಊಟಕ್ಕಂತೂ ಬೇಕೇ ಆಗುತ್ತಲ್ಲ, ಅಡುಗೆ ಅಂತೂ ಮಾಡ್ದೇ ಇರೋಕ್ಕಾಗಂಗಿಲ್ಲ. ಈ ರೀತಿ ಮಾಡ್ಕೊಂಬಿಟ್ರೆ ಅನ್ನ ಸಾರು ಎರಡೂ ರೆಡಿ ಮಾಡ್ಕೋಬೋದಂತ ಫಸ್ಟಿಗೆ ಹುರುಳಿನ ಕುಕ್ಕರ್ ಒಳಗೆ ಹಾಕಿದೆ ರೀ. ಒಂದು ಡಬ್ಬಿ ಒಳಗೆ ಸ್ವಲ್ಪ ಅಂದರೆ ಈ ಮಧ್ಯಾಹ್ನ ಆಗಷ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಹಾಕಿಬಿಟ್ರೆ ಅನ್ನ ಏನೈತಿಲ್ಲ ಮೆತ್ತಗಾಗುತ್ತೆ ಮತ್ತು ಟೇಸ್ಟ್ನೂ ಆಗುತ್ತೆ ರೀ. ಈಗ ಈ ರೀತಿ ಮಾಡಿ ಇಟ್ಬಿಟ್ರಾಯ್ತು. 1-5 ನಿಮಿಷ ಒಳಗಡೆ ಎರಡು ಬೆಂದು ಬಿಡ್ತಾವೆ ರೀ. ಮತ್ತು ಗ್ಯಾಸ್ನು ಭಾಳ ಉಳಿತಾಯ ಆಕೈತಿ. ನಂದು ಹೋದ ಸಲ ಎಲ್ಲ 1 ತಿಂಗಳಿಗೆ ಗ್ಯಾಸ್ ಖಾಲಿ ಆಗಿತ್ತು. ಕುಕ್ಕರ್ ತಂದಮೇಲೆ ಈಗ 1.5 ತಿಂಗಳಾಯಿತು, ಇನ್ನೂ ಖಾಲಿ ಆಗಿಲ್ಲ ರೀ. ಅಂದರೆ 15 ದಿವಸ ಜಾಸ್ತಿನೇ ಬಂದೈತಿ. ಈ ಕಡೆ ಕುಕ್ಕರ ಇಟ್ಟಿದ್ದೀನಿ ರೀ. ಅಷ್ಟೋ ತನಕ ನಾನು ಬೆಳ್ಳುಳ್ಳಿ ಮತ್ತು ಸುಲಿದ್ಬಿಟ್ಟೆ ಇಟ್ಕೊತೀನಿ ರೀ. ಮತ್ತು ಸಾಂಬಾರ್ಗೆ ಏನೇನು ಬೇಕಲ್ಲ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊತೀನಿ. ಅಂದರೆ ಮೆಣಸು ಜೀರಿಗೆ ಎಲ್ಲ ಹುರ್ಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ ರೀ. ಈಗ ಫಸ್ಟಿಗೆ ಏನೈತಿಲ್ಲ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಹಾಕಿಬಿಟ್ಟು ಸಾಂಬಾರು ಮಾಡಿಬಿಟ್ರೆ ನೆಗಡಿ ಬಂದಾಗ ಸ್ವಲ್ಪ ಚಲೋ ಆಗ್ತೈತಲ್ರಿ. ಮತ್ತು ನೆಗಡಿನೂ ಜಲ್ದಿ ಕಮ್ಮಿ ಆಗುತ್ತೆ. ಆ್ಯಕ್ಚುಲಿ ಈ ರೀತಿ ಸಾಂಬಾರು ಮಾಡ್ಕೊಂಡು ಕುಡಿದ್ಮೇಲೆ ನನಗೆ ನೆಗಡಿ ಸ್ವಲ್ಪ ಕಮ್ಮಿ ಆದಂಗೆ ಆಗಿತ್ತು ರೀ. ಅಂದರೆ ಅವತ್ತಂತೂ ಫುಲ್ ರಿಲೀಫ್ ಆಗಿತ್ತು, ಫುಲ್ ಖುಷಿ ಆಯ್ತು ರೀ. ಅವರಿಗೆ ಅಂದರೆ ಸಾಂಬಾರು ಮಾಡ್ಕೊಂಡು ಊಟ ಮಾಡಂತ ಹೇಳಿದವ್ರಿಗೆ ಸಿಸ್ಟ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ರೀ. ಯಾಕಂದರೆ ಅದು ಒಂದೊಂದು ನಮಗೆ ಗೊತ್ತಿರ್ತೈತಿ ರೀ, ಆದರೆ ಒಂದೊಂದು ಟೈಮ್ದಾಗ ಮಾಡಬೇಕು ಊಟ ಮಾಡ್ಬೇಕು ಅನ್ನೋ ಫ್ಲ್ಯಾಶನೇ ಆಗಲ್ಲ. ಈ ರೀತಿ ಸಜೆಷನ್ ಕೊಟ್ಟಾಗ ನನಗೂ ಸ್ವಲ್ಪ ಖುಷಿ ಆಗ್ತೈತಿ. ಮತ್ತು ನೆಗಡಿ ಬಂದಾಗಂತೂ ಬೆಸ್ಟ್ ಅಂದರೆ ಬೆಸ್ಟ್ ರೆಸಿಪಿ ನೋಡಿರಿ ಇದು. ಈಗ ಕುಕ್ಕರ್ ಅಂತೂ ವಿಷಲ್ ಆಯಿತು. ಅದು ತಣ್ಣಗಾಗೋ ಮಟ್ಟ ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸನ್ನು ಹುರಿದು ಪುಡಿ ಮಾಡ್ಕೊತಿದ್ರಿ. ಆವಾಗ ಫ್ರೆಶ್ ಆಗಿ ಮಾಡಿಬಿಟ್ಟು ಹಾಕಿದ್ರೆ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗುತ್ತೆ ರೀ. ನಾನಿಲ್ಲಿ 1 ಚಮಚದಷ್ಟು ಕಾಳು ಮೆಣಸು ಮತ್ತು 1-2 ಚಮಚದಷ್ಟು ಜೀರಿಗೆ ರೀ. ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಅಂದರೆ ಜಾಸ್ತಿ ಕೆಂಪಾಗೋ ಮಟ್ಟ ಹುರ್ಕೋಬಾರ್ದು, ಜಸ್ಟ್ ಬೆಚ್ಚಗೆ ಮಾಡ್ಕೊಂಬಿಟ್ಟು ಪುಡಿ ಮಾಡ್ಕೋಬೇಕಾಗುತ್ತೆ ರೀ. ಅಂದರೆ ಜಲ್ದಿ ಪುಡಿ ಆಗುತ್ತೆ, ಹಂಗನೂ ಪುಡಿ ಮಾಡ್ಕೋಬೋದು. ಬಟ್ ಅದು ಸರಿಯಾಗಿ ಪುಡಿ ಆಗಂಗಿಲ್ಲ ಅಂತ ಈ ರೀತಿ ಬೆಚ್ಚಗೆ ಮಾಡ್ಕೊಂಡು ಪುಡಿ ಮಾಡ್ಕೊತಿದ್ರೆ ಮಿಕ್ಸರ್ಗಂತಕಿಂತ ಈ ರೀತಿ ಕಲ್ಲೊಳಗೆ ಹಾಕಿಬಿಟ್ಟು ಕುಟ್ಕೊಂಡ್ಬಿಟ್ರೆ ಪುಡಿನೂ ಚಲೋ ಆಗ್ತೈತಿ ಮತ್ತು ಸಾಂಬಾರನ್ನು ಚಲೋ ಆಗ್ತೈತ್ರಿ. ಈಗ ಇದಿಷ್ಟು ಕುಟ್ಕೊಂಡ್ಬಿಟ್ಟು ಆಮೇಲೆ ಬೆಳ್ಳುಳ್ಳಿನ ಸುಲಿದು ಇಟ್ಟಿದ್ದೀನಿ ರೀ, ಅದನ್ನು ಕುಟ್ಕೊಂಡ್ಬಿಡ್ತೀನಿ. ಸಿಂಪಲ್ಲಾಗಿರೋ, ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಖಾರದ ಪುಡಿ ಅದೇನು ಹಾಕಕ್ಕೆ ಹೋಗಬಾರ್ದು. ಜಸ್ಟ್ ಕಾಳು ಮೆಣಸು ಮತ್ತು ಜೀರಿಗೆ 1 ಮೆಣಸಿನ್ಕಾಯಿ ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಸಾಂಬಾರಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತೆ ರೀ. ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿರಿ ಈ ರೀತಿ. ಅಂದರೆ ಈಗಂತೂ ಕ್ಲೈಮೇಟ್ ಸರಿ ಇಲ್ಲ, ಎಲ್ಲರಿಗೂ ಸ್ವಲ್ಪ ನೆಗಡಿ ಜ್ವರ ಅಂತೂ ಬರಾಕತ್ತೈತಲ್ರಿ. ಈ ರೀತಿ ಒಂದು ಮಧ್ಯಾಹ್ನ ಟೈಮ್ ಸಾಂಬಾರು ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಮಸ್ತ್ ಆಗ್ತೈತೆ ನೋಡಿರಿ. ನಾನಂತೂ 1 ಗ್ಲಾಸ್ ಪೂರ್ತಿ ಕುಡಿದಿದ್ದೀನಿ. ನನ್ನ ಮಗ ಇದ್ರೆ ಬಯಾಕತ್ತಿದ್ದ, ಬರೀ ಸಾಂಬಾರು ಕುಡ್ದ ಹೊಟ್ಟೆ ತುಂಬಿಸ್ಕೋತೀರೇನ್ರಿ ಮಮ್ಮಿ ಅಂತೇಳಿ. ಈಗ ಸಾಂಬಾರು ಮಾಡೋಕ್ಕೆ 1-2 ಚಮಚದಷ್ಟು ಎಣ್ಣೆ ರೀ. ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕಬೇಕು. ಆಮೇಲೆ ಕರಿಬೇವು ಸೊಪ್ಪು, 1 ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ. ಅಂದ್ರೆ ಸ್ವಲ್ಪ ಲೈಟಾಗಿ ಖಾರ ಇರಲಿ ಅಂತೇಳಿ. ಜವಾರಿ ಮೆಣಸಿನ್ಕಾಯಿ ಇರ್ತೈತಿಲ್ಲ, ಖಾರ ಇರ್ತೈತಿ. ಅಂದ್ರೆ ಗಡ್ಡಿ 1-2-3 ಗಡ್ಡಿ ಬೆಳ್ಳುಳ್ಳಿ ಸುಲಿದು ಇಟ್ಟಿದ್ದಲ್ರಿ, ಅದನ್ನು ಕುಟ್ಬಿಟ್ಟು ಹಾಕಿದ್ದೀನಿ. ಹಾಕಿ ಸ್ವಲ್ಪ ಹುರ್ಕೋಬೇಕು. ಈ ಕಡೆ ಏನು ಹುರುಳಿಕಾಳು ಕುದಿಸಾಕಿಟ್ಟಿದ್ದಲ್ರಿ, ಅದನ್ನು ಮಸ್ತಾಗಿ ಬೆಂದೈತಿ. ಮತ್ತು ಅನ್ನನೂ ರೆಡಿ ಆಗೈತಿ ನೋಡಿರಿ, ಎಷ್ಟು ಮಸ್ತಾಗಿ ಕರೆಕ್ಟಾಗಿ ಅದು ಡಬ್ಬಿ ಏನಿಟ್ಟಿದ್ದಲ್ಲ ಅದನ್ನ ತುಂಬಿಟ್ಟಿತ್ತು.
ಈಗ ತೆಗೆದ್ಬಿಟ್ಟು ಇದ್ರದ್ದು ಕಟ್ ಏನೈತಲ್ಲ ಇದಕ್ಕೆ ಹಾಕ್ತೀನಿ. ಅಂದ್ರೆ ಸಾಂಬಾರ್ಗೆ ರೀ ಅದು ಕಾಳೇನು ಹಾಕಕ್ಕೆ ಹೋಗಂಗಿಲ್ಲ, ಅದ್ರ ಪಲ್ಯ ಮಾಡ್ಕೊತೀನಿ. ಬರೀ ತಿಳಿ ಸಾರು ಅಷ್ಟೇ ಮಾಡ್ಕೊಳ್ಳೋದು. ಈಗ ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಇದು ಹುರುಳಿಕಾಳು ಕಟ್ ಹಾಕಿ ಬೆನ್ಸ್ಕೋಬೇಕು, ಅಂದ್ರೆ ಕುದಿಸ್ಕೋಬೇಕು ರೀ. ಬೇಕಂದ್ರೆ ಖಾರದ ಪುಡಿನೂ ಹಾಕ್ಬೋದು, ಬಟ್ ನಾನು ಹಾಕಕ್ಕೆ ಹೋಗಿಲ್ಲ ರೀ. ಅಂದ್ರೆ ಕುಡಿಯೋಕೆ ಸರಿ ಆಗಂಗಿಲ್ಲ ಅಂತೇಳಿ ಅದನ್ನ ಕಟ್ ಸೋಸಿ ಹಾಕ್ಬೇಕಂದೆ ಮತ್ತು ಸರಿ ಆಗಲ್ಲ ಬಿಡಪ್ಪ ಅಂತ ಇದೇ ರೀತಿ ಅಂದ್ರೆ ಹಾಗೆ ಹಾಕಿಬಿಟ್ಟೆ ರೀ. ಹಾಗಾದ್ರೆ ಎಷ್ಟು ಅದ್ರದ್ದು ಕಟ್ಟಿತ್ತಲ್ಲ ಅದನ್ನ ಹಾಕಿಬಿಟ್ಟು ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೋದು. ನಾನೇನು ಜಾಸ್ತಿ ನೀರು ಹಾಕಕ್ಕೆ ಹೋಗಿಲ್ಲ. ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಮತ್ತು ಒಂದು ಚೂರ ಬೆಲ್ಲನೂ ಹಾಕ್ತೀನಿ ರೀ. ನಾನು ಹುಣಸೆಹಣ್ಣು ನೆನೆಸಿಟ್ಟಿದ್ದೆ. ಈಗ ರುಚಿಗೆ ತಕ್ಕಷ್ಟು ಕಟ್ ಹಾಕಿದ್ಮೇಲೆ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿಬಿಟ್ಟು ಹುಣಸೆಹಣ್ಣು ಒಂದು ಸ್ವಲ್ಪ ರೀ, ಅಂದರೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಟಿದ್ದೆ. ಅದನ್ನ ರಸನ ತೆಗೆದ್ಬಿಟ್ಟು ಹಾಕಿಬಿಡ್ತೀನಿ. ಸ್ವಲ್ಪ ಹುಳಿ ಹುಳಿಯಾಗಿದ್ದರೆ ಟೇಸ್ಟ್ ಆಗುತ್ತಲ್ರಿ ಬಾಯಿಗೆ, ಅಂದರೆ ಆರಾಮಿಲ್ದಾಗ. ಅದಕ್ಕಂತೇಳಿ ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿದ್ದು ಸ್ಕಿಪ್ ಆಗೈತೆ ರೀ. ಮತ್ತು ಜೀರಿಗೆ ಮತ್ತು ಏನು ಕಾಳು ಮೆಣಸು ಕುಟ್ಟಿ ಪುಡಿ ಮಾಡಿ ಇಟ್ಟಿದ್ದಲ್ರಿ ಅದನ್ನೂ ಹಾಕಿದ್ದೀನಿ. ಹಾಕಿಬಿಟ್ಟು ಚಲೋತ್ನಾಗ ಒಂದು 2 ಕುದಿ ಕುದಿಸ್ಕೋಬೇಕು ರೀ. ಅಂದರೆ 1-2 ನಿಮಿಷ ಕುದಿಸ್ಕೋಬೇಕು. ಈ ಕುದಿಯೋ ಮುಂದಾಗ ಏನೈತಲ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿ ಹುರುಳಿ ಕಟ್ಟಿನ ಸಾರು ರೆಡಿ ಆಗುತ್ತೆ ನೋಡಿರಿ. ಹಂಗೆ ಒಂದು ಗ್ಲಾಸ್ ಆರಾಮ್ಸ್ರಿ ಕುಡಿದು ಬಿಡ್ಬೋದು. ನಾನಂತೂ ಶರ್ಬತ್ ಕುಡ್ದಂಗೆ ಕುಡಿದು ಬಿಟ್ಟೆ ರೀ. ನೆಗಡಿ ಒಂದು ಸ್ವಲ್ಪ ಕಮ್ಮಿ ಆಯಿತು, ಅಂದರೆ ಗಂಟ್ಲೆಲ್ಲ ರಿಲೀಫ್ ಅನ್ಸುತ್ತೆ ರೀ. ಈಗ ಸಾಂಬಾರು ರೆಡಿ ಐತ್ರಿ. ಅದು ಏನು ಕಾಳು ಇದ್ವಲ್ಲ ಅದನ್ನಷ್ಟು ಒಗ್ಗರಣೆ ಹಾಕಿಬಿಡ್ಬೇಕಂತೇಳಿ. ಅಂದ್ರೆ ಅದು ಹಂಗೆ ಇಟ್ಬಿಟ್ರೆ ವೇಸ್ಟ್ ಆಗುತ್ತೆ, ಹಂಗೆ ತಿನ್ಬೋದು ರೀ. ಬಟ್ ಉಪ್ಪು ಹಾಕಿಬಿಟ್ಟು ಪಲ್ಯ ಮಾಡಿಬಿಟ್ರೆ ಇನ್ನಷ್ಟು ರುಚಿ ಆಗುತ್ತೆ ಅಂತ ಅದಕ್ಕೇನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಂಗಿಲ್ಲ. ನಾನು ಒಂದೇ ಉಳ್ಳಾಗಡ್ಡಿ, 1-2 ಮೆಣಸಿನ್ಕಾಯಿ, ಕರ್ಬೇವು ಸೊಪ್ಪು, ಜೀರಿಗೆ, ಸಾಸಿವೆ ಒಂದಿಷ್ಟು ಹಾಕಿಬಿಟ್ಟು ಒಗ್ಗರಣೆ ಹಾಕ್ಬೇಕಂತ ಹಾಕಾಕತ್ತೀನಿ ನೋಡಿರಿ. 1-2 ಚಮಚ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು 1-2-3 ಹಸಿ ಮೆಣಸಿನ್ಕಾಯಿನ ಉದ್ದುದ್ದಾಗೆ ಕಟ್ ಮಾಡಿ ಇಟ್ಟಿದ್ದಾರೆ, ಅದನ್ನೂ ಹಾಕಿದ್ದೀನಿ. ಮತ್ತು ಉಳ್ಳಾಗಡ್ಡಿ ಹಾಕಿಬಿಟ್ಟು ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾದ್ಮೇಲೆ ಹುರುಳಿಕಾಳು ಕುದಿಸಿಟ್ಟಿದ್ದನ್ನು ಹಾಕಿದ್ರೆ ಹುರುಳಿಕಾಳು ಪಲ್ಯ ರೆಡಿ ಆಗುತ್ತೆ ರೀ. ಆ್ಯಕ್ಚುಲಿ ಇದಕ್ಕೆ ಹಸಿ ಕೊಬ್ಬರಿ ಹಾಕಿಬಿಟ್ರೆ ಇನ್ನಷ್ಟು ಮಸ್ತ್ ಆಗುತ್ತೆ, ಅಂದರೆ ರುಚಿ ಆಗುತ್ತೆ ರೀ. ನಾನು ಹಾಕಕ್ಕೆ ಹೋಗಿಲ್ಲ, ಅಂದರೆ ಇದ್ದಿತ್ತಿಲ್ಲಲ್ಲ ಕಾಯಿ ಒಡೆದ್ಬಿಟ್ಟು ಅದನ್ನೆಲ್ಲ ತುರಿದು ಎಲ್ಲಿ ಹಾಕೋದು ಬಿಡಪ್ಪ ಅಂತ ಸ್ಕಿಪ್ ಮಾಡಿದೆ ನಾನು. ಈಗ ರುಚಿಗೆ ತಕ್ಕಷ್ಟು ಉಳ್ಳಾಗಡ್ಡಿ ಹುರ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕುದಿಸಿಟ್ಟಿದ್ದು ಹುರುಳಿಕಾಳು ಹಾಕಿಬಿಟ್ರೆ ಆಯಿತು. ಮಸ್ತ್ ಆಗುತ್ತೆ ನೋಡಿರಿ ಪಲ್ಯ. ರೊಟ್ಟಿ ಚಪಾತಿನೇ ತಿನ್ಬೋದು, ಮುದ್ದೆ ಅಂತೂ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ರೀ. ಅಂದರೆ ಈ ರೀತಿ ಸಾಂಬಾರು ಮತ್ತು ಪಲ್ಯ ಇದ್ಬಿಟ್ರೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಮಾಡ್ಕೋಬೋದು, ಭಾಳ ಮಸ್ತ್ ಆಗುತ್ತೆ ರೀ. ಇಲ್ಲಾಂದ್ರೆ ಬರೀ ಅನ್ನ ಸಂಗಟನೂ ತಿನ್ಬೋದು. ನಾನು ಮುದ್ದೆ ಮಾಡ್ಬೇಕಂತ ಅದನ್ನೇ ಕುಕ್ಕರನ್ನು ತೊಳೆದು ಇಡಾಕತ್ತೀನಿ ನೋಡಿರಿ. ನಾನು ಸ್ವಲ್ಪ ಮಾಡ್ಕೊತೀನಿ, ಜಾಸ್ತಿ ಯಾರೂ ಇಷ್ಟಪಡಂಗಿಲ್ಲ ರೀ ನಮ್ಮ ಮನೆಯೊಳಗೆ ಮುದ್ದೆ. ಮನು ಸ್ವಲ್ಪ ಇಷ್ಟಪಡ್ತಾನೋ, ಆದರೂ ನಮ್ಮ ಮನೆಯವರು ಮತ್ತು ತನಗೆ ಅಷ್ಟು ಇಷ್ಟ ಆಗಂಗಿಲ್ಲ. ಸ್ವಲ್ಪ ತಿಂದ್ರೆ ಅದಕ್ಕಂತ ಒಂದು ಸ್ವಲ್ಪ ಮಾಡ್ಕೊತೀನಿ. ಅದನ್ನೂ ಸರಿ ಆಗಲೇ ಇಲ್ಲ ರೀ. ನಾವು ಮಾಡೋಕ್ಕೆ ಏನೋ ಒಂದೊಂದು ಸಲ ಮುದ್ದೆ ಸರಿನೇ ಬರೋಂಗಿಲ್ಲ. ಆ್ಯಕ್ಚುಲಿ ಭಾಳ ಸಲ ಮಾಡಿದ್ದೀನಿ ನಾನು, ಚಲೋ ಬಂದಿತ್ತು. ಈ ಸಲ ಸ್ವಲ್ಪ ಗಂಟು ಅನ್ಸಾಕತ್ತಿತ್ತು, ಯಾಕೇನೋ ಗೊತ್ತಿಲ್ಲ. ಈಗ ಹುರುಳಿಕಾಳು ಪಲ್ಯನೂ ರೆಡಿ ಆಗೈತೆ ನೋಡಿರಿ. ಅಂದರೆ ಎಲ್ಲ ರೆಡಿ. ಹುರುಳಿಕಾಳು ಹಾಕಿಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಪಲ್ಯನೂ ರೆಡಿ ಆಗುತ್ತೆ. ಅದೇ ಕುಕ್ಕರ್ ಒಳಗೆ ಸ್ವಲ್ಪ ಮುದ್ದೆ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಮಾಡ್ಕೊಳಕತ್ತೀನಿ ನೋಡಿರಿ. ಅಂದರೆ ಬಾಂಡ್ಯನೂ ಸ್ವಲ್ಪ ಕಮ್ಮಿ ಆಗಬೇಕಲ್ಲ, ಅದಕ್ಕಂತೇಳಿ ಒಂದು ಮಾಡ್ಕೊಂಬಿಡೋದು. ಮತ್ತು ತೊಳಿಬೇಕಂದ್ರೂ ಕಷ್ಟನೇ ಅಲ್ರಿ. ಈಗ ಸ್ವಲ್ಪ ನೀರು ಮತ್ತು ಸ್ವಲ್ಪ ಹಿಟ್ಟು ಹಾಕಿ ತುಪ್ಪ ಹಾಕಿ ಸೇಮ್ ಮೆಥಡ್ ಒಳಗೆ ಮಾಡಿದೆ ರೀ. ಬಟ್ ಲಾಸ್ಟಿಗೆ ಗಂಟು ಅನ್ಸಾಕತ್ತಿತ್ತು, ಆದ್ರೆ ಬೆಂದಿತ್ತು ಖರೆ, ಆದರೆ ಗಂಟು ಅನ್ಸಾಕತ್ತಿತ್ತು. ಸಿಕ್ಕಾಪಟ್ಟೆ ಬೇಜಾರೂ ಆಯಿತು, ಯಾಕಂದರೆ ತಿನ್ಬೇಕಂತ ಆಸೆ ಪಟ್ಟು ಮಾಡಿದ್ದೆಲ್ಲ. ಹಾಗಾಗಿ ಈ ರೀತಿ ಆದ ಕೂಡಲೇ ಸ್ವಲ್ಪ ಬೇಸರನೂ ಆಗುತ್ತೆ. ಬಟ್ ರುಚಿಯಾಗಿತ್ತು ರೀ, ಹಂಗೆ ತಿಂದ್ವಿ. ಅಂದರೆ ಅಷ್ಟೊಂದೇನು ಇದು ಅನ್ನಿಸ್ತಿತ್ತಿಲ್ಲ, ಬಟ್ ತಿನ್ನಪ್ಲೇನೇ ಇತ್ತು. ಆದರೆ ಫಸ್ಟ್ನೇದಂಗೆ ಆಗಿತ್ತಿಲ್ಲ ರೀ. ಅಂದರೆ ಸ್ವಲ್ಪ ಗಟ್ಟಿಯಾಗಿ ಅದು ಚಲೋತ್ನಾಗ ಬಂದಿತ್ತಿಲ್ಲ. ನಮ್ಮ ಮನೆಯವ್ರಿಗೆ ಕೇಳಿದೆ ನಾನು, ಹೆಂಗಾಗೈತಿ, ಚಲೋ ಆಗೈತಿ ತಿನ್ನಂತ ಅನ್ನಕತ್ತಿದ್ರು. ಬಟ್ ನನಗಂತೂ ಊಟ ಮಾಡೋಕ್ಕೆ ಮನಸ್ಸೇ ಇದ್ದಿತ್ತಿಲ್ಲ ರೀ. ಇದು ಶುಕ್ರವಾರದ ವಿಡಿಯೋ ರೀ. ಇವತ್ತು ಬುಧವಾರ ಹೊಳ್ಳಿ ಶುಕ್ರವಾರ ಬಂತು. ಇವಾಗ ವಿಡಿಯೋನ ಎಡಿಟ್ ಮಾಡಿ ಹಾಕಾಕತ್ತೀನಿ ನೋಡಿರಿ. ಅಂದರೆ ಇವಾಗ ಸ್ವಲ್ಪ ಆರಾಮಾಗೈತಿ, ಅದಕ್ಕಂತೇಳಿ ಎಡಿಟ್ ಮಾಡಿ ಹಾಕಿದ್ರೆ ಆಯ್ತಂತ ಹಾಕಾಕತ್ತೀನಿ ನೋಡಿರಿ. ಹುರುಳಿಕಾಳು ಸಾರು ಮತ್ತು ಹುರುಳಿಕಾಳು ಪಲ್ಯ, ರಾಗಿ ಮುದ್ದೆ ಈ ರೀತಿ ಆಗೈತೆ ರೀ. ಅಂದರೆ ಸ್ವಲ್ಪ ಗಂಟು ಅನ್ಸಾಕತ್ತಿತ್ತು. ಹಾಗೆ ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಾಕತ್ತಿದ್ದೀರ. ಅಂದ್ರೆ ಮಧ್ಯಾಹ್ನ ಟ್ಯಾಬ್ಲೆಟ್ ತೊಗೊಂಡು ಮನ್ಕೊಂಡಿದ್ದೆ. ಈಗ ಟೈಮ್
6:30 ಆಗಿತ್ತು ನೋಡಿರಿ. ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಕಷಾಯ ಮಾಡಿದ್ದೀನಿ. ಇದು ನೆಗಡಿ ಕೆಮ್ಮ ಹೆಂಗೆ ಗೊತ್ತಂದ್ರೆ ಕಷಾಯ ಮತ್ತು ಈ ರೀತಿ ಬಿಸಿ ಬಿಸಿದ ಸ್ವಲ್ಪ ಕಾಳು ಮೆಣಸು ಅದು ಹಾಕೊಂಡ್ಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಿಂದ ಕಮ್ಮಿ ಆಗುತ್ತೆ. ನೀವು ಎಷ್ಟೇ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ರೂ ಅದು ಜಲ್ದಿ ಕಮ್ಮಿ ಆಗೋದೇ ಇಲ್ಲ ರೀ. ಯಾಕಂದರೆ ಕೊರೋನಾ ಟೈಮ್ದಾಗ ನಂಗೆ ಅನುಭವ ಆಗೈತಿ. ಎಷ್ಟೇ ಟ್ಯಾಬ್ಲೆಟ್ ತೊಗೊಂಡ್ರೂ ಅದು ಜಲ್ದಿ ಕಡಿಮೆ ಆಗೋದಿಲ್ಲ. ಅದಕ್ಕೆ ಕಷಾಯ ಮಾಡ್ಕೊಂಡು ಕುಡಿಬೇಕಂತ ಕಷಾಯ ಮಾಡಾಕತ್ತೀನಿ ನೋಡಿರಿ. ನನ್ನ ಮಗಳಿಗೆ ಕೊಡಕ್ಕೆ ಹೋದ್ರೆ ನಂಗೆ ಇಷ್ಟೇ ಕೊಡ್ರಿ ನಾನು ಅಲ್ಲ ಅಂತಾಳು. ಮನು ಅಂತರೂ ಎಷ್ಟೇ ತ್ರಾಸಿದ್ರು ಅವ ಕುಡಿದೇ ಇಲ್ಲರಿ. ಅದಕ್ಕಂತೇಳಿ ನಾನು ಮತ್ತು ನಮ್ಮ ಮನೆಯವರು ತನಗೆ ಸ್ವಲ್ಪ ಕೊಟ್ಟಿದ್ದು. ಆಕೆನೂ ಸ್ವಲ್ಪ ಒಲ್ ಅಂತಾರೆ, ಹಂಗೆ ಬೆದರ್ಸನ ಕುಡಿತಾಳು. ಇದು ನೆಕ್ಸ್ಟ್ ಡೇ ನೋಡಿರಿ, ಅಂದ್ರೆ ಶನಿವಾರದ್ದು ಬೆಳಗ್ಗೆ ರೂಟೀನ್ ರೀ. ನಾನು ಎದ್ದು ಕಸ ಗುಡಿಸ್ಕೊಟ್ಟೆ ರೀ. ನಮ್ಮ ಮನೆಯವರು ನೆಲ ಒರೆಸಿದ್ರು ಮತ್ತು ರಂಗೋಲಿ ಹಾಕಿಬಿಟ್ಟು ಜಳಕ ಮಾಡಿ ಬಂದಿದ್ದೀನಿ ರೀ. ನಿನ್ನೆ ಸಾಬುದಾನಿ ನೆನೆಸಿಟ್ಟಿದ್ದೆ ಸಾಬುದಾನಿ ಮಾಡ್ಬೇಕಂತೇಳಿ, ಅಂದರೆ ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಸಾಬುದಾನಿ ಮಾಡ್ಬೇಕಂತೇಳಿ. ಆರಾಮಿಲ್ದಾಗ ಏನಾದರೂ ಸ್ವಲ್ಪ ಎಣ್ಣೆ ಕಡಿಮೆ ಇದ್ದಿದ್ದು ಸ್ವಲ್ಪ ಬಿಸಿ ಬಿಸಿದು ಮಾಡ್ಕೊಂಡು ತಿಂದರೆ ಜಲ್ದಿ ಆರಾಮಾಗುತ್ತಂತೇಳಿ ಈ ರೀತಿ ಮಾಡಾಕತ್ತಿದ್ದು ನೋಡಿರಿ. ಇವತ್ತು ಸಾಬುದಾನಿ ನಾನು ಎಣ್ಣೆ ಹಾಕ್ಲಾರ್ದೇ ಮಾಡ್ತೀನಿ ರೀ. ಅಂದರೆ ಒಂದು 2-3 ಡ್ರಾಪ್ ಅಷ್ಟೇ ಹಾಕೋದ್ರಿ. ಜಾಸ್ತಿ ಏನು ಎಣ್ಣೆ ಹಾಕಕ್ಕೆ ಹೋಗಂಗಿಲ್ಲ ಮತ್ತು ಒಗ್ಗರಣೆನೂ ಹಾಕಕ್ಕೆ ಹೋಗಂಗಿಲ್ಲ ರೀ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯಾವುದೂ ಹಾಕಕ್ಕೆ ಹೋಗಂಗಿಲ್ಲ. ಸಿಂಪಲ್ಲಾಗೆ ಈ ರೀತಿ ಸಾಬುದಾನಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತೈತ್ರಿ. ಮತ್ತು ಬಾಯಿ ರುಚಿನೂ ಅನಿಸುತ್ತೆ. ಆರಾಮಿಲ್ದಾಗ ಸ್ವಲ್ಪ ಎಣ್ಣೆ ಕಡಿಮೆ ತಿಂದಷ್ಟೇ ಒಳ್ಳೆಯದಲ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಅಂದರೆ ಒಂದು ಅರ್ಧ ಚಮಚದಕ್ಕಿಂತ ಕಮ್ಮಿನೇ ರೀ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಲೋ ಹೊತ್ನಾಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಅದು ಅಂದರೆ ಸಾಬುದಾನಿ ಒಳಗೆ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಕೈಲೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಒಂದು ಅದೇನಂತಾರೆ ಬಿಡಿ ಬಿಡಿಯಾಗಿ ಮಾಡ್ಕೋಬೇಕ್ರಿ ಸಾಬುದಾನಿ. ಈ ರೀತಿ ಮಾಡ್ಕೊಂಬಿಟ್ಟು ಇದನ್ನ ಸ್ಟೀಮ್ ಒಳಗೆ ಒಂದು 3-4 ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ರೀ. ಭಾಳ ಮಸ್ತ್ ಆಗುತ್ತೆ. ಅಂದರೆ ನಾವು ಯಾವಾಗಲೂ ಸಾಬುದಾನಿ ಮಾಡಿದಾಗ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಮಾಡ್ತೀವಲ್ರಿ, ಅದು ತಿನ್ನಕ್ಕೇ ಒಲ್ ಅನಿಸುತ್ತೆ. ಈ ರೀತಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ. ಅಂದರೆ ರುಚಿನೂ ಅನಿಸುತ್ತೆ ರೀ, ಮತ್ತು ಎಣ್ಣೆ ಏನೂ ಹಾಕಿರಲ್ಲ, ಆರೋಗ್ಯಕ್ಕೂ ಒಳ್ಳೆಯದು ಸಾಬುದಾನಿ ತಿನ್ನೋದು. ಬಟ್ ನನಗೆ ಯಾವಾಗಲೂ ಸಾಬುದಾನಿ ಮಾಡಿದಾಗ ಎಣ್ಣೆ ಜಾಸ್ತಿ ಹಾಕಿ ಮಾಡ್ತೀವಲ್ಲ, ತಿನ್ನಕ್ಕೆ ಇಷ್ಟನೇ ಆಗಂಗಿಲ್ಲ. ಅಂದರೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಂಬಂದಾಗ ರೀ ಎಣ್ಣೆ ಜಾಸ್ತಿ ಹಾಕಿಬಿಟ್ರೆ ಅದು ಬಿಡಿ ಬಿಡಿ ಆಗುತ್ತೆ. ಅದಕ್ಕಂತ ನಾನು ಯಾವಾಗಲೂ ಜಾಸ್ತಿ ಎಣ್ಣೆ ಹಾಕಿಬಿಟ್ಟೇ ಮಾಡೋದ್ರಿ. ಇದು 2ನೇ ಸಲ ನಾನು ಈ ರೀತಿ ಮಾಡಾಕತ್ತಿದ್ದು. ಫಸ್ಟ್ ಒಂದು ಸಲ ಮಾಡಿದ್ದೆ ರೀ, ಅಂದರೆ ಆ ಮನೆಯೊಳಗೆ ಇದ್ದಾಗ ಮಾಡಿದ್ದು. ಈ ಮನೆಯೊಳಗೆ ಬಂದ ಮೇಲೆ ಫಸ್ಟ್ ಟೈಮ್ ರೀ. ಈಗ ಅದನ್ನ ಸ್ಟೀಮ್ ಒಳಗೆ 2-3 ಅಂದರೆ 3-4 ನಿಮಿಷ ಬೆನ್ಸ್ಕೋಬೇಕು. ಅಷ್ಟೋ ತನಕ ನಾನು ಈ ಕಡೆ ಶೇಂಗಾನ ಹುರಿದ ಪುಡಿ ಮಾಡ್ಕೊತೀನಿ ರೀ. ಇದಕ್ಕೆ ಶೇಂಗಾ ಪುಡಿ, ಸಾಬುದಾನಿ, ಉಪ್ಪು, ಬೇಕಂದ್ರೆ ಖಾರ ಒಗ್ಗರಣೆನೂ ಹಾಕೋಬೋದು. ಬಟ್ ನಾ ಏನು ಹಾಕಕ್ಕೆ ಹೋಗಂಗಿಲ್ಲ ರೀ. ಸಿಂಪಲ್ಲಾಗೆ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ. ಈಗ ಶೇಂಗಾನ ಹುರಿದು ಇಟ್ಟಿದ್ದೀನಿ ರೀ. ಕಷಾಯನೂ ಮಾಡ್ಕೋಬೇಕು ಅಂಥೇಳಿ ಕಷಾಯನೂ ಮಾಡಾಕತ್ತೀನಿ ನೋಡಿರಿ. ಅದಕ್ಕೆ ಸ್ವಲ್ಪ ದಾಲ್ಚಿನ್ನಿ, ಲವಂಗ, ಮೆಣಸು ಮತ್ತು ಅಜ್ವಾಯಿನು, ಶುಂಠಿ ಎಲ್ಲ ಕುಟ್ಬಿಟ್ಟು ಹಾಕಿ ಸ್ವಲ್ಪ ಲಾಸ್ಟಿಗೆ ಅರಿಶಿನ ಪುಡಿ, ಬೆಲ್ಲ ಹಾಕೊಂಡು ಕುಡಿದು ಬಿಟ್ರೆ ನೆಗಡಿ ಅಥವಾ ಕೆಮ್ಮ ಎರಡೂ ಸ್ವಲ್ಪ ಕಡಿಮೆ ಆಗುತ್ತೆ ರೀ. ಅಂದರೆ ಸಡನ್ನಾಗಿ ಕಮ್ಮಿ ಆಗ್ಲಿಕ್ಕೂ ಸ್ವಲ್ಪ ಕಂಟ್ರೋಲ್ ಒಳಗೆ ಇರ್ತೈತಿ. ಅದು ಏನು ಕೆಮ್ಮು ಬಂದು ಪೇನ್ ಆಗ್ತಿರ್ತೈತಲ್ರಿ ಗಂಟ್ಲೆಲ್ಲ, ಅದು ಕಮ್ಮಿ ಆಗುತ್ತೆ. ಈಗ ಒಂದು 4 ನಿಮಿಷ ಸಾಬುದಾನಿ ಬೆನ್ಸ್ಕೊಂಡ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ತಣ್ಣಗೆ ಮಾಡೋಕೆ ಇಡ್ತೀನಿ ರೀ. ಅಂದರೆ ಅದು ಸ್ವಲ್ಪ ತಣ್ಣಗಾಗ್ಬಿಟ್ಟಂದ್ರೆ ಎಲ್ಲ ಬಿಡಿ ಬಿಡಿ ಆಗುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ, ನಿಮಗೂ ಇಷ್ಟ ಆಗೇ ಆಗ್ತೈತಿ ಇದು. ಯಾಕಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ. ಸಾಬುದಾನಿ ಈ ರೀತಿ ಮಾಡಿಬಿಟ್ರೆ ರೀ ಇಷ್ಟ ಆಗುತ್ತೆ. ಈಗ ಅದನ್ನ ಏನು ಸ್ಟೀಮ್ ಒಳಗೆ ಬೆನ್ಸಾಕಿಟ್ಟಿದ್ದೆ ಅಂದರೆ ಅದನ್ನ ಒಂದು ಬುಟ್ಟಿಗೆ ಹಾಕಿಬಿಟ್ಟು ಸ್ವಲ್ಪ ತಣ್ಣಗೆ ಮಾಡ್ಕೊತೀನಿ. ಫಸ್ಟಿಗೆ ಏನಿತ್ತಲ್ಲ ಶೇಂಗಾನು ಪುಡಿ ಮಾಡಿ ಇಟ್ಕೊತೀನಿ ರೀ. ಮತ್ತು ಈ ಕಡೆ ಹಂಗೆ ಕಷಾಯನೂ ಮಾಡಾಕತ್ತಿದ್ದೀನಿ. ಅಂದರೆ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಜಲ್ದಿನೂ ಆಗುತ್ತೆ ರೀ. ಮತ್ತು ತನೂ ಕಾಲೇಜ್ಗೆ ಹೋಗ್ತಾಳೆ, ಆಕೆಗೆ ನಾಷ್ಟಕ್ಕೆ ಹಾಕಿ ಡಬ್ಬಿಗೂ ಕಟ್ಟಿ ಇದನ್ನ ಕೊಡ್ತಿದ್ರಿ. ಏನು ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ. ಆರಾಮಿಲ್ದಾಗಂತೂ ಏನಾದರೂ ಒಂದು ಮಾಡಿಬಿಟ್ರೆ ಸಾಕಪ್ಪ ಅಂತ ಅನಿಸ್ಬಿಡ್ತೈತಿ. ಅಂದರೆ ಎಲ್ಲರಿಗೂ ಸ್ವಲ್ಪ ರೀ, ಅಂದರೆ ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಸ್ವಲ್ಪ ಮಾಡಿಕೊಟ್ರೆ ಇತ್ತು. ಮತ್ತು ಹಂಗೆ ಬಿಟ್ರೂ ಆಗಂಗಿಲ್ಲಲ್ರಿ, ಹೊಟ್ಟಿಗಂತೂ ಬೇಕೇ ಬೇಕು. ಎಲ್ಲ ಕೆಲಸ ಬಿಟ್ರೂ ಹೊಟ್ಟೆ ಅದಂತೂ ಕೆಳಂಗಿಲ್ಲ ರೀ, ಹೊಟ್ಟಿಗೆ ಬೇಕೇ ಆಗುತ್ತೆ. ಏನು ಸಾಬುದಾನಿ ಕುದಿಸಿಟ್ಕೊಂಡಿದ್ದೆ ಅಲ್ರಿ ಅದನ್ನ ಒಂದು ಬೇರೆ ಬುಟ್ಟಿಗೆ ಹಾಕಕತ್ತಿದ್ದೀನಿ. ಫಸ್ಟಿಗೆ ಸ್ವಲ್ಪ ಬಿಸಿ ಇದ್ದಾಗ ಜಿಗಟ್ ಅನ್ಸೋತ್ರಿ. ನಾವು ಶೇಂಗಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಫುಲ್ಲ ಬಿಡಿ ಬಿಡಿ ಆಗುತ್ತೆ. ಅದೇನು ಜಿಗಟ್ ಅಂತ ಅನ್ಸಂಗಿಲ್ಲ ರೀ. ಮತ್ತು ಸಾಬುದಾನಿ ಏನಿಲ್ಲ ಮಸ್ತಾಗಿ ಬೆಂದಿರ್ತೈತಿ. ಈ ರೀತಿ ಮಾಡಿಬಿಟ್ಟು ನೀವು ಅಂದರೆ ಈ ರೀತಿ ಸ್ಟೀಮ್ ಒಳಗೆ ಬೆನ್ಸ್ಕೊಂಡ್ಬಿಟ್ಟು ಹಾಲೊಳಗೆ ಹಾಕ್ಕೊಂಡು ಪಾಯಸನೂ ಮಾಡ್ಕೋಬೋದು. ಅದು ಇನ್ನೂ ಮಸ್ತ್ ಆಗುತ್ತೆ ರೀ.
ಮತ್ತು ಟೇಸ್ಟ್ನೂ ಆಗುತ್ತೆ. ಈಗೇನು ನಾನು ಸಾಬುದಾನಿ ಒಂದು ಬುಟ್ಟಿ ತೆಗೆದು ಇಟ್ಟಿದ್ದೆ ಆದರೆ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಮತ್ತು ಒಂದು ಬಟ್ಲಷ್ಟು ಶೇಂಗಾ ಪುಡಿ ರೀ. ಶೇಂಗಾ ಪುಡಿ ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಬೇಕಾದ್ರೆ ನೀವು ಖಾರದ ಪುಡಿ ಆದರೂ ಹಾಕ್ಬೋದು, ಇಲ್ಲ ಮೆಣಸಿನ್ಕಾಯಿ ಸ್ವಲ್ಪ ಒಗ್ಗರ್ಣೆ ಹಾಕಂದ್ರೆ ಒಂಚೂರು ಎಣ್ಣೆ ಹಾಕಿ ಒಗ್ಗರ್ಣೆನೂ ಹಾಕೋಬೋದು. ಬಟ್ ನಾನಿಲ್ಲಿ ಒಂಚೂರು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ರೀ. ಆರಾಮಿಲ್ದಾಗೂ ಸ್ವಲ್ಪ ಖಾರ ಕಮ್ಮಿ ತಿಂದಷ್ಟೇ ಬೆಸ್ಟ್ ಅಲ್ಲ. ಈ ಕಡೆ ಹಂಗೆ ಕಷಾಯನೂ ಫಸ್ಟಿಗೆ ಕುಡಿದು ಬಿಡ್ಬೇಕಂತ ಕಷಾಯನೂ ರೆಡಿ ಮಾಡ್ಕೊಳಕತ್ತೀನಿ ರೀ. ತನಗ ಡಬ್ಬಿ ಕಟ್ಟಿಸ್ಲಿ ಅಂತ ಸ್ವಲ್ಪ ಅರ್ಜೆಂಟಾಗಿ ಸಾಬುದಾನಿ ಮಾಡ್ಕೊಳಕತ್ತಿದ್ದು. ಇದಕ್ಕೆ ಒಂಚೂರು ಖಾರದ ಪುಡಿ ಹಾಕಿದ್ದೀನಿ ರೀ, ಮತ್ತು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ತೀನಿ. ಅಂದರೆ ನಾನು ಇವತ್ತು ನೆಗಡಿ ಕೆಮ್ಮ ಜ್ವರ ಇದ್ದಿದ್ದಕ್ಕೆ ರೀ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಕತ್ತಿದ್ದು. ಯಾವಾಗಲೂ ಈ ರೀತಿ ಕಾಳು ಮೆಣಸಿನ ಪುಡಿ ಆಗಲಿ ಖಾರದ ಪುಡಿಯಲ್ಲಿ ಹಾಕಕ್ಕೆ ಹೋಗಂಗಿಲ್ಲ. ಸ್ವಲ್ಪ ಮೆಣಸಿನ್ಕಾಯಿ ಅದು ಹಾಕಿಬಿಟ್ಟು ಮಾಡ್ತೀನಿ. ಇವತ್ತು ನಾನು ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿಬಿಟ್ಟು ಮಾಡಕತ್ತಿದ್ದು. ನಿಂಬೆಹಣ್ಣು ಇದ್ದಿತ್ತಿಲ್ಲ ಅಂತ ಸ್ವಲ್ಪ ಆಮ್ಚೂರು ಪುಡಿ ಹಾಕಿದ್ದೆ ರೀ. ನಿಂಬೆಹಣ್ಣು ಇದ್ಬಿಟ್ರೆ ಹಾಕಿದ್ರೆ ಮಸ್ತ್ ಆಗುತ್ತೆ. ಇದ್ದಿತ್ತಿಲ್ಲ ಅಂತೇಳಿ ನಾನು ಒಂಚೂರು ಹುಳಿಯಾಗಿದ್ರೆ ಟೇಸ್ಟ್ ಆಗುತ್ತಂತ ಆಮ್ಚೂರು ಪುಡಿ, ಸ್ವಲ್ಪ ಸಕ್ಕರೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು, ಸಾಬುದಾನಿ ರೆಡಿ ಆಗುತ್ತೆ ನೋಡಿರಿ. ಇದಕ್ಕೇನು ಎಣ್ಣೆ ಬೇಡ, ಒಗ್ಗರಣೆ ಬೇಡ, ಏನು ಬೇಡ. ಬೇಕಂದ್ರೆ ನೀವು ಕಟ್ ಮಾಡಿ ಒಳಗಡೆ ಹಾಕ್ಕೊಂಡು ತಿನ್ಬೋದು. ಬಟ್ ನಾ ಏನು ಹಾಕಕತ್ತಿಲ್ಲ ರೀ. ಅಂದರೆ ತಮಗೆ ಹಂಗೆ ಇಷ್ಟ ಬೇಕಲ್ಲ, ರುಚಿ ಅನಿಸುತ್ತಲ್ಲ ಆ ರೀತಿ ಮಾಡ್ಕೋಬೋದು. ಇವತ್ತು ನಾನು ಇದೇ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು ನೋಡಿರಿ. ನೀವು ಬೇಕಂದ್ರೆ ನೀವು ಶೇಂಗಾನ ಹುರಿದು ಅಂದರೆ ಎಣ್ಣೆ ಒಳಗೆ ಫ್ರೈ ಮಾಡಿಬಿಟ್ಟು ಮೆಣಸಿನ್ಕಾಯಿ, ಶೇಂಗಾ, ಸ್ವಲ್ಪ ಜೀರಿಗೆ ಹಾಕ್ಬೋದು, ಇನ್ನೂ ರುಚಿ ಆಗುತ್ತೆ ರೀ. ಆರಾಮಾಗಿ ಇದ್ಬಿಟ್ರೆ ಅದನ್ನೆಲ್ಲ ಹಾಕ್ಕೊಂಡು ತಿನ್ಬೋದು ನೋಡಿರಿ. ಮತ್ತು ಡೈಜೆಷನ್ಗೂ ಈ ರೀತಿ ಮಾಡಿಬಿಟ್ರೆ ಆರಾಮಿಲ್ದಾಗ ಚಲೋ ಆಗುತ್ತಂತ. ಈಗ ರೆಡಿ ಆಗೈತ್ರಿ. ಫಸ್ಟಿಗೆ ತನಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ಡಬ್ಬಿಗೂ ಇದನ್ನೇ ಹಾಕಿ ಕೊಡ್ತೀನಿ ನೋಡಿರಿ. ಹಾಗಾದ್ರೆ ಎಷ್ಟು ಮಸ್ತ್ ಆಗೈತಿ. ಎಣ್ಣೆ ಹಾಕ್ದೇ ಮಾಡಿ ಇವತ್ತು ಅನ್ಸೋದೇ ಇಲ್ಲರಿ, ಅಷ್ಟು ಮಸ್ತ್ ಆಗುತ್ತೆ. ರುಚಿ ಅಂತೂ ಸಖತ್ತಾಗಿರ್ತೈತೆ ರೀ. ಡಯಟ್ ಮಾಡೋರಿಗಂತೂ ಇದು ಬೆಸ್ಟ್ ನೋಡಿರಿ. ಸಾಬುದಾನಿ ತಿಂದ್ರೂ ಅಷ್ಟು ದಪ್ಪನೂ ಆಗಂಗಿಲ್ಲ ಮತ್ತು ಹೊಟ್ಟೆ ಫುಲ್ ಅನ್ಸೋತ್ ರೀ. ಅಂದರೆ ಸ್ವಲ್ಪ ತಿಂದುಬಿಟ್ರು. ಈಗ ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡಾಕತ್ತೀನಿ ನೋಡಿರಿ. ಎಷ್ಟು ಮಸ್ತಾಗಿ ಬಂದೈತಿ. ಅಂದರೆ ಕುದ್ದಿರ್ತೈತಿಲ್ಲ, ಸಾಫ್ಟಾಗಿ ಆಗಿರ್ತೈತಿ, ಅಂದರೆ ಮೆತ್ತಗಾಗಿ ಆಗಿರ್ತೈತಿ. ಈಗ ನಾಷ್ಟ ಮಾಡಿಬಿಟ್ಟು ಚಾ ಅಷ್ಟು ಮಾಡ್ಬೇಕಂತ ಮಾಡಾಕತ್ತೀನಿ ನೋಡಿರಿ. ನಮ್ಮ ಮನೆಯವರು ಮನ್ಯಾಗ ಇದ್ದರು, ಹೀಗಾಗಿ ಇಬ್ಬರಿಗೆ ಆಗುತ್ತಂತ ಚಾ ಮಾಡಿ ಕೊಟ್ರಾಯ್ತು ಅವರಿಗೆ, ಮತ್ತು ನಾನು ಕುಡಿದ್ರಾಯ್ತು. ಮತ್ತು ಬೆಳಗ್ಗೆ ಸಾಬುದಾನಿ ಸ್ವಲ್ಪ ತಿಂದಿದ್ದೀವಲ್ರಿ, ಅದಕ್ಕೆ ಸ್ವಲ್ಪ ಬಿಸ್ಕೆಟು ಚಾ ತಿಂದ್ರಾಯ್ತು. ಮತ್ತು ಹೊಟ್ಟೆ ಫುಲ್ ಅನಿಸುತ್ತೆ. ಮತ್ತು ಮಧ್ಯಾಹ್ನ ತನಕ ಹೊಟ್ಟೆ ಹಸಿತೈತಲ್ರಿ, ಅದಕ್ಕೆ ಚಾ ಮಾಡ್ಕೊಂಡು ಕುಡಿದ್ರಾಯ್ತಂತ ಚಾ ಮಾಡಾಕತ್ತೀನಿ ನೋಡಿರಿ. ನೆಗಡಿ ಮತ್ತು ಕೆಮ್ಮ ಇದ್ಬಿಟ್ರೆ ಮನೆಯೊಳಗೆ ಎಷ್ಟಾಗುತ್ತೋ ಅಷ್ಟು ಕಷಾಯ ಅಥವಾ ಬಿಸಿ ನೀರು, ಬಿಸಿದ ಅಡುಗೆ ಊಟ ಮಾಡ್ರೇ ಕಮ್ಮಿ ಆಗುತ್ತೆ ರೀ. ಟ್ಯಾಬ್ಲೆಟ್ ಎಷ್ಟರ ತೊಗೊಲಿ ಅದು ಅವಾಗಿನಷ್ಟಕ್ಕೆ ಕಮ್ಮಿ ಆಗುತ್ತೆ, ಮತ್ತು ರಿಟರ್ನಾಗಿ ಬಂದುಬಿಡ್ತೈತ್ರಿ. ಹಾಗೆ ಆಗೈತಿ. ಮತ್ತು ಮನಗೆ ಒಂದು ವಾರ ಕಮ್ಮಿ ಆಗಿತ್ತು, ಮತ್ತು ನೆಗಡಿ ಮತ್ತು ಕೆಮ್ಮ ಬಂದೈತಿ ನೋಡಿರಿ. ಅಂದರೆ ಸ್ವಲ್ಪ ಜ್ವರನೂ ಅದಾವು. ಹೀಗೆ ಆಗುತ್ತೆ. ಅಂದರೆ ಒಂದು ದಿವಸ ಆರಾಮಾಗೋದು, ಮತ್ತೊಂದು ದಿವಸ ಮತ್ತು ಹೊಳ್ಳಿ ಬರೋದು, ಹಿಂಗೆ ಆಕತೈತಿ. ಅಂದ್ರೆ ಅದು ಆರಾಮಿಲ್ದವ್ರಿಗೇ ಗೊತ್ತಾಗುತ್ತೆ ರೀ ಅದ್ರ ಫೀಲಿಂಗ್ ಏನೈತೆ ಅನ್ನೋದು. ನಂಗಂತೂ ಸಿಕ್ಕಾಪಟ್ಟೆ ಬೇಸರ ಆಗೈತಿ. ಯಾವಾಗರೇ ಫಸ್ಟ್ನೇದಂಗೆ ಆರಾಮ ಆಗ್ತೀನಪ್ಪ ಅಂತ ಅನ್ಸಾಕತ್ತೈತಿ. ಈಗ ಮಧ್ಯಾಹ್ನ ಊಟಕ್ಕೆ ರೀ ಟೈಮ್ 3 ಗಂಟೆ ಆಗಿತ್ತು, ಅಂದ್ರೆ 2:30 ಆಗಿತ್ತು. ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ರುಚಿಯಾಗಿ ಏನಾರ ಮಾಡೋಣ ಅಂತಾರೆ. ಅಂದ್ರೆ ಬಾಯಿಗೆ ರುಚಿ ಅನಿಸ್ಬೇಕು, ಮತ್ತು ನನ್ನ ಮಕ್ಕಳಿಗೂ ಇಷ್ಟ ಆಗ್ಬೇಕ್ರಿ. ಯಾಕಂದರೆ ಡೈಲಿ ಅವರಿಗೆ ಸಪ್ಪಗೆ ಮತ್ತು ತಿಂದ್ಬಿಟ್ಟು ಬೇಸರ ಆಗಿರ್ತೈತಲ್ಲ, ಅದಕ್ಕಂತೇಳಿ ಇವತ್ತು ಆಲೂ ಬಿರಿಯಾನಿ ಮಾಡೋಣ ಅಂತಾರೆ. ಅಂದರೆ ಎಗ್ ಬಿರಿಯಾನಿ ಅಂತೂ ಮಾಡೋದು ಬಿಟ್ಟಿವ್ರಿ. ಎಲ್ಲರೂ ಅನ್ನಕತ್ತಿದ್ರಿ, ಅಕ್ಕ ಎಗ್ ತಿನ್ನಬೇಡ್ರಿ, ಮತ್ತು ನಮಗೂ ನೋಡಂಗೆ ಅನ್ಸಂಗಿಲ್ಲ, ನೀವು ತಿನ್ನಕ್ಕೆ ಹೋಗ್ಬೇಡ್ರಿ ಅಂತ ಅನ್ನಕತ್ತಿದ್ರಿ. ಅದಕ್ಕೆ ಎಗ್ ತಿನ್ನೋದು ಬಿಟ್ಟು ಭಾಳ ದಿವಸ ಆಯ್ತು ರೀ. ಅಂದರೆ ಯಾವಾಗಾರು ಒಂದೊಂದು ಸಲ ತಿಂತಿದ್ವಿ, ಇವಾಗಂತೂ ಕಂಪ್ಲೀಟಾಗೇ ಬಿಟ್ಟಿವ್ರಿ. ಅಂದರೆ ಸುಮ್ಮನೆ ಯಾಕೆ ತಿನ್ನೋದು, ಎಲ್ಲರೂ ಬೇಡ ಅನ್ನಕತ್ತಾರೆ. ನಮಗೇನು ತಿನ್ಬೇಕನ್ನೋ ಆಸೆ ಇದ್ದಿತ್ತಿಲ್ಲ ರೀ, ಆದರೆ ಆರೋಗ್ಯಕ್ಕೆ ಒಳ್ಳೆಯದು ತಿನ್ನಬೇಕು ಅಂತಿದ್ರಂತೆ. ಯಾವಾಗಾದರೂ ಒಂದು ಸಲ ತಿಂತಿದ್ವಿ, ಅದನ್ನೂ ಬಿಟ್ಟಿವಿ ನೋಡಿರಿ. ಈಗ ಅದಕ್ಕೆ ಅದ್ರ ಬದಲಿ ಬಟಾಟಿ ಹಾಕಿಬಿಟ್ಟು ಬಿರಿಯಾನಿ ಮಾಡ್ಕೊಳ್ಳೋಣಂತೇಳಿ ಬಾಯಿಗೆ ರುಚಿನೂ ಅನಿಸುತ್ತೆ, ಮತ್ತು ಟೇಸ್ಟ್ ಅಂತೂ ಮಸ್ತಾಗೆ ಆಗ್ತೈತ್ರಿ. ನನ್ನ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ಅಂದರೆ ತನಗೆ ಈ ರೀತಿ ಮಾಡಿಕೊಟ್ರೆ 3 ಹೊತ್ತು ಇದನ್ನೇ ತಿಂತಾರೆ, ಅಷ್ಟು ಇಷ್ಟ ಆಗ್ತೈತಿ.
ಅದಕ್ಕೆ ಬಟಾಟಿ ನಾವು ಸಣ್ಣ ತಂದಿದ್ದೆ ಅಲ್ರಿ ಹೋದ ಬುಧವಾರ ಅವನು ಸ್ವಲ್ಪ ಮೆತ್ತಗೆ ಹಾಕತ್ತಿದ್ದ ಕುದಿಸಿ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ. ಈಗ ಒಗ್ಗರಣೆ ಏನೈತಲ್ಲ 1-2 ಚಮಚದಷ್ಟು ಎಣ್ಣೆ, 2 ಚಮಚದಷ್ಟು ತುಪ್ಪ ಮತ್ತು ಸ್ವಲ್ಪ ಎಲ್ಲ ಮಸಾಲ ಹಾಕಿದ್ದೀನಿ ರೀ. ಪಲಾವ್ ಎಲೆ, ಲವಂಗ, ದಾಲ್ಚಿನ್ನಿ ಮತ್ತು ಇಂಗು, ಸೋಂಪು, ಜೀರಿಗೆ, ಸ್ಟಾರ್ ಹೂವು ಹಾಕಿಬಿಟ್ಟು ಸ್ವಲ್ಪ ಹುರ್ಕೊತೀನಿ ರೀ. ಸ್ವಲ್ಪ ಹುರ್ಕೊಂಡ್ಬಿಟ್ಟು ಆಮೇಲೆ ಉಳ್ಳಾಗಡ್ಡಿ ಅದೆಲ್ಲ ಕಟ್ ಮಾಡಿರ್ತೀನಲ್ಲ ಅದನ್ನು ಹಾಕಿ ಮಸಾಲ ರೆಡಿ ಮಾಡ್ಕೋಬೇಕು. ಮತ್ತು ಈ ಕಡೆ ಅಕ್ಕಿನ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ರೀ. ಸ್ವಲ್ಪ ಹುರ್ಕೊಂಡ್ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕ್ರಿ. ಕುಟ್ಬಿಟ್ಟು ಹಾಕಿದ್ದೀನಿ ನಾನು 1-2-3 ಗಡ್ಡೆಯಷ್ಟು ಶುಂಠಿ ಬೆಳ್ಳುಳ್ಳಿ ಮತ್ತು 1-2 ಇಂಚಷ್ಟು ಶುಂಠಿನ ಕುಟ್ಟಿ ಹಾಕಿದ್ದೀನಿ ರೀ. ಸ್ವಲ್ಪ ಹುರ್ಕೊಂಡ್ಮೇಲೆ ಕಟ್ ಮಾಡಿದ್ದು ಹಸಿಮೆಣ್ಸಿನ್ಕಾಯಿ ರೀ ಮತ್ತು ಕಟ್ ಮಾಡಿದ್ದು ಉದ್ದುದಾಗಿ ಕಟ್ ಮಾಡಿದ್ದು ಉಳ್ಳಾಗಡ್ಡಿ, 1-2-3 ಉಳ್ಳಾಗಡ್ಡಿ, ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೊಂಡ್ಮೇಲೆ ಆಮೇಲೆ ಟೊಮೆಟೊ ಹಾಕಕ್ಕೆ ಬರ್ತೈತ್ರಿ. ಈಗ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗೋ ಮಟ್ಟ ಉಪ್ಪು ಹಾಕಿಬಿಟ್ಟು ಹುರ್ಕೋಬೇಕು, ಅಂದರೆ ಜಲ್ದಿ ಹುರಿತಾವಂತೇಳಿ. ಈಗ ಉಳ್ಳಾಗಡ್ಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ತೀನಿ ರೀ. ಹಾಗೆ ಒಂದೊಂದು ಸಲ ಕನ್ಫ್ಯೂಸ್ ಆಗಕತ್ತಿತ್ತು ನನಗೆ, ಅಂದರೆ ಸ್ವಲ್ಪ ತಲೆ ನೋವು ಇತ್ತಲ್ರಿ, ಹೀಗಾಗಿ ಮಾಡೋ ಮುಂದಾಗ ಕನ್ಫ್ಯೂಸ್ ಆಗಕತ್ತಿತ್ತು. ಬಟ್ ಮಾಡೋಕೆ ಮನಸ್ಸಿದ್ದಿತ್ತಿಲ್ಲ. ಬಟ್ ತಾನು ಒಂದೊಂದ್ಸಲ ಅಂತ ಮಾಡಿದರೆ ಮತ್ತು ನಮಗೂ ಆಗುತ್ತೆ, ಬಾಯಿಗೆ ರುಚಿನೂ ಅನಿಸುತ್ತೆ. ರೊಟ್ಟಿ ಚಪಾತಿ ತಿನ್ನೋಕ್ಕೂ ಮನಸ್ಸಿದ್ದಿತ್ತಿಲ್ಲ. ಈಗ ಉಳ್ಳಾಗಡ್ಡಿ ಹುರ್ಕೊಂಡ್ಮೇಲೆ 1-3 ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ ರೀ. ಅವನು ಉದ್ದುದಾಗೆ ಕಟ್ ಮಾಡಿ ಹಾಕಿ ಟೊಮೆಟೊ ಮೆತ್ತಗಾಗೋ ಮಟ್ಟ ಬೆನ್ಸ್ಕೋಬೇಕಾಗುತ್ತೆ. ಈ ಕಡೆ ಏನೈತಲ್ರಿ ಬಟಾಟಿ ಕುದಿಸಿಟ್ಟಿದ್ದೆಲ್ಲ ಅವನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಅದು ಮೊನ್ನೆ ಆಲೂ ಕರಿ ಏನು ಮಾಡಿದ್ದೆ ಅಲ್ರಿ ಅದೇ ಸೇಮ ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು, ಖಾರ ಮತ್ತು ಅರಿಶಿನ ಪುಡಿ ಹಾಕಿ 1-2 ನಿಮಿಷ ಹುರ್ಕೊಂಡ್ಬಿಟ್ರೆ ಅದು ಟೇಸ್ಟ್ ಆಗುತ್ತೆ ರೀ. ನಾವು ಯಾವುದೇ ಆಲೂ ಕರಿ ಅಥವಾ ಆಲೂ ಬಿರಿಯಾನಿ ಯಾವುದೇ ಮಾಡ್ಕೊಳ್ಳಿ ಈ ರೀತಿ ಹುರಿದ್ಬಿಟ್ಟು ಹಾಕಿಬಿಟ್ರೆ ಅದು ಚಲೋತ್ನಾಗೆ ಅದು ಟೇಸ್ಟ್ನೂ ಆಗುತ್ತೆ ರೀ. ಮತ್ತು ನಾವು ಕುದಿಸ್ದಾಗ ಏನೈತಲ್ಲ ಅದು ಒಡ್ಕೊಳ್ಳೋಂಗಿಲ್ಲ, ಗಟ್ಟಿ ಆಗುತ್ತೆ ಮ್ಯಾಲಿಂದ ಅದು ಲೇಯರ್ ಏನೈತಲ್ಲ. ಅದಕ್ಕಂತ ಈ ರೀತಿ ಹುರ್ಕೋಬೇಕು 1-2 ನಿಮಿಷ. ಈಗ ಹುರ್ಕೊಳಕತ್ತೀನಿ ನೋಡಿರಿ. ಈ ಕಡೆ ಟೊಮೆಟೊ ಮತ್ತು ಉಳ್ಳಾಗಡ್ಡಿನೂ ಮೆತ್ತಗೆ ಆಗೋ ಮಟ್ಟ ಅದನ್ನು ಹುರ್ಕೋಬೇಕು. ಎರಡೆರಡು ಕೆಲಸ ಒಟ್ಟಿಗೆ ಮಾಡಿಬಿಟ್ರೆ 1 ತಾಸು ಒಳಗಡೆ ಎರಡು ಅಂದರೆ ಆಲೂ ಬಿರಿಯಾನಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ರೀ. ಆದರೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಆರಾಮಿಲ್ದಾಗ ಸ್ವಲ್ಪ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡಿಬಿಟ್ರೆ ಅದು ತಿನ್ನಕ್ಕೆ ಸಿಗ್ತೈತೆ ರೀ. ನನಗಂತೂ ಹೊರಗಡೆಯಿಂದ ತಂದು ಕೊಟ್ಟರೆ ಇಷ್ಟನೇ ಆಗಂಗಿಲ್ಲ ರೀ. ಆರಾಮಿಲ್ದಾಗಂತೂ ತೀರಾ ಇಷ್ಟ ಆಗಂಗಿಲ್ಲ. ಅದಕ್ಕಂತೇಳಿ ನಾನು ಎಷ್ಟಾಗುತ್ತೋ ಅಷ್ಟು ಮನೆಯೊಳಗೇ ಮಾಡಿಬಿಟ್ಟು ತಿನ್ನೋಕ್ಕೆ ಇಷ್ಟಪಡ್ತೀನಿ ರೀ. ನಮ್ಮ ಮನೆಯವರಂತೂ 2-3 ದಿವಸದಿಂದ ಇಡ್ಲಿ ತಂದು ಕೊಡ್ಲೇನೋ ವಡೆ ಏನು ತಂದು ಕೊಡಲಿ ಅಂತ ಕೇಳಿಬಿಟ್ರು ಒಲ್ ಅಂಥೇಳಿ ಮನೆಯೊಳಗೇ ಮಾಡಿಬಿಟ್ಟು ತಿನ್ನೋಕೆ ಇಷ್ಟಪಡ್ತೀನಿ ರೀ. ನಾನು ಆರಾಮಿಲ್ದಾಗಂತೂ ತೀರಾ ಹೊರಗಡೆಯಿಂದ ಹೋಗೋದೇ ಇಲ್ಲ ರೀ. ಅದಕ್ಕೆ ಮನೆಯೊಳಗೆ ಅನ್ನ ಬ್ಯಾಳಿ ನೀರಲ್ಲಕ್ಕೆ ಅದನ್ನೇ ಇಷ್ಟ ಆಗುತ್ತೆ. ಅದಕ್ಕಂತೇಳಿ ಇವತ್ತು ಸ್ವಲ್ಪ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡಾಕತ್ತಿದ್ದು ನೋಡಿರಿ. ಉಳ್ಳಾಗಡ್ಡಿ ಟೊಮೆಟೊ ಸ್ವಲ್ಪ ಹುರ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರಕ್ಕೆ ಕೆಂಪು ಖಾರದ ಪುಡಿ ಹಾಕಿದ್ದೀನಿ ರೀ. ಮೆಣಸಿನ್ಕಾಯಿನೂ ಹಾಕಿದ್ದೆ, ಬಟ್ 1 ಚಮಚದಷ್ಟು ಕೆಂಪು ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪುಡಿ ರೀ. 1 ಚಮಚದಷ್ಟು ಧನಿಯಾ ಪುಡಿ, 1 ಚಮಚದಷ್ಟು ಗರಂ ಮಸಾಲ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಕ್ಕಿ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೀತಿ ನೀವು ಒಂದು ಸಲ ಆಲೂ ಬಿರಿಯಾನಿ ಮಾಡಿರಿ, ಮಸ್ತ್ ಆಗುತ್ತೆ. ಇದಕ್ಕಿಂತ ರೀ ದಮ್ ಆಲೂ ಬಿರಿಯಾನಿ ಮಾಡಿಬಿಟ್ರೆ ಅಂತ ಇನ್ನೂ ಮಸ್ತ್ ಆಗುತ್ತೆ. ಬಟ್ ಅದಕ್ಕೆ ಜಾಸ್ತಿ ಟೈಮ್ ಹಿಡಿತೈತಿ ಇದಕ್ಕಿಂತ. ಮತ್ತು ಅಷ್ಟು ಪೇಷನ್ಸ್ ಇದ್ದಿದ್ದಿಲ್ಲ ನನ್ನ ಕಡೆ, ಅಂದರೆ ಆರಾಮಿದ್ದಿತ್ತಿಲ್ಲ ಮಾಡೋಕ್ಕೆ. ಅಷ್ಟೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಟೈಮ್ ಹಿಡಿತೈತಿ ರೀ ಇದಕ್ಕಿಂತ ಜಾಸ್ತಿ ಅಂತ ನಾನು ಮಾಡೋಕ್ಕೆ ಹೋಗಲಿಲ್ಲ. ಅದು ಇದಕ್ಕಿಂತ ಬೆಸ್ಟ್ ಆಗುತ್ತೆ ರೀ. ಮತ್ತು ಸೋನಾ ಮಸೂರಿ ಬಾಸ್ಮತಿ ರೈಸಿಂದ ಮಾಡಬೇಕು, ಸಿಕ್ಕಾಪಟ್ಟೆ ಟೇಸ್ಟ್ ಆಗುತ್ತೆ ರೀ. ಈಗ ಸಿಂಪಲಾಗಿ ಈ ರೀತಿ ಇವತ್ತು ಮಾಡಾಕತ್ತಿದ್ದು ನೋಡಿರಿ. ಅಕ್ಕಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು, ಅಂದರೆ ಡಬಲ್ ಅಷ್ಟು ನೀರು ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಬಿಸಿನೀರು ಹಾಕಿದ್ವಿ ಅಂದರೆ ಜಲ್ದಿ ರೆಡಿ ಆಗುತ್ತಂತೇಳಿ ನೀರು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕಸೂರಿ ಮೆಂತಿ ರೀ ಈ ರೀತಿ ತಿಕ್ಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಡೆನ ಆಲೂಗಡ್ಡೆ ಹುರಿದು ಇಟ್ಟಿವಲ್ರಿ, ಅಂದರೆ ಬಟಾಟಿ ಅವು ಎಷ್ಟು ಬೇಕಲ್ಲ ಅಷ್ಟು ಹಾಕ್ತೀನಿ ನಾನು. ಅಂದರೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟೇ ಬೇರೆ ಡಿಶ್ ಮಾಡಿಕೊಡೋಣ ತನಗಂತೇಳಿ ಸ್ವಲ್ಪ ಎತ್ತಿ ಇಟ್ಕೊತೀನಿ ರೀ. ಈಗ ಎಷ್ಟು ಮತ್ತು ಜಾಸ್ತಿನೂ ಆಗುತ್ತಲ್ಲ, ಜಾಸ್ತಿ ಇದ್ದವು ಅದಕ್ಕೆ ಪೂರ್ತಿ ಹಾಕಕ್ಕೆ ಹೋಗಲಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮುಚ್ಚಿ ಇಟ್ಬಿಡ್ತೀನಿ ರೀ. 2 ವಿಷಲ್ ಆಗ್ಬಿಡ್ತಂದ್ರೆ ಅನ್ನನೂ ರೆಡಿ ಆಗುತ್ತೆ. ಅಷ್ಟೋ ತನಕ ನಾನು ಈ ಕಡೆ ಅದು
ಇನ್ನೂ ಸ್ವಲ್ಪ ಬಟಾಟಿ ಇಟ್ಕೊಂಡಿನಂದರೆ ಅದ್ರದ್ದು ಆಲೂ ಪಕೋಡ ಮಾಡ್ಕೊತೀನಿ. ಅದಕ್ಕೂ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಕಲಸಿ ಇಟ್ಕೊತೀನಿ. ಅಂದರೆ ಡೀಪ್ ಫ್ರೈ ಮಾಡ್ಕೋಬೇಕ್ರಿ, ಜಾಸ್ತಿ ಮಾಡೋಕ್ಕೆ ಹೋಗಂಗಿಲ್ಲ, ಅದಕ್ಕೆ ಸ್ವಲ್ಪ ಇಟ್ಕೊಂಡಿದ್ದು. ನಾನಂತೂ ತಿನ್ನಕ್ಕೆ ಹೋಗಂಗಿಲ್ಲ ರೀ, ಯಾಕಂದರೆ ನೆಗಡಿ ಕೆಮ್ಮು ಯಾವಾಗ ಕಮ್ಮಿ ಆಗುತ್ತಪ್ಪ ಅಂತ ಅನ್ಸಾಕತ್ತೈತಿ. ನನ್ನ ಮಕ್ಕಳಿಂದಂತ ಮಾಡಾಕತ್ತಿದ್ರಿ. ಡೈಲಿ ಅವರಿಗೆ ಸಪ್ಪಗೆ ತಿಂದು ಬೇಸರ ಆಗಿರ್ತೈತಿ. ಈಗ ಸ್ಪೆಷಲಾಗಿ ಏನೂ ಮಾಡಿ ಕೊಟ್ಟೇ ಇಲ್ಲ ರೀ, ಭಾಳ ದಿವಸ ಆಯಿತು. ಬಟಾಟಿ ಏನು ಕುದಿಸ್ಬಿಟ್ಟು ಫ್ರೈ ಮಾಡಿ ಇಟ್ಟಿದ್ದೆಲ್ರಿ, ಈ ರೀತಿ ಕೈಲಿ ಫ್ರೆಶ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿನ್ರಿ ಎಲ್ಲ. ಮತ್ತು ಈ ಕಡೆ ಅನ್ನನೂ ರೆಡಿ ಆಗೈತೆ ನೋಡಿರಿ, 2 ವಿಷಲ್ ಆಯಿತು. ಮತ್ತು ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಅಜ್ವಾಯಿನ, ಉಪ್ಪು, ಅರಿಶಿನ, ಖಾರದ ಪುಡಿ ಹಾಕಿ ಕಲಸಿ ಇಟ್ಟಿದ್ದೀನಿ ರೀ. ಡೀಪ್ ಫ್ರೈ ಮಾಡ್ಕೊಳಕ್ಕೆ ಎಣ್ಣೆನ ಬಿಸಿ ಮಾಡ್ಕೊಳಕತ್ತಿದ್ದೀನಿ. ಈ ರೀತಿ ಮಾಡ್ಕೊಂಡ್ಬಿಟ್ಟು ನಾವು ಪಾವ್ ಒಳಗೂ ಹಾಕ್ಕೊಂಡು ತಿನ್ಬೋದು ರೀ. ಸ್ವಲ್ಪ ಸ್ವೀಟ್ ಚಟ್ನಿ, ಪುದೀನ ಚಟ್ನಿ ಹಾಕ್ಕೊಂಡು ಮಸ್ತ್ ಆಗುತ್ತೆ. ಮತ್ತು ಏರ್ ಫ್ರೈಯರ್ ಇದ್ದರೆ ಅದು ಏರ್ ಫ್ರೈ ಮಾಡ್ಕೊಂಬಿಟ್ರಂತೂ ಸಿಕ್ಕಾಪಟ್ಟೆ ಮಸ್ತಾಗಿ ಕ್ರಿಸ್ಪಿಯಾಗಿ ಬರ್ತೈತ್ರಿ. ಅಂದರೆ ಬಟಾಟಿ ಈ ರೀತಿ ಮಾಡಿ ಏರ್ ಫ್ರೈ ಮಾಡ್ಕೋಬೇಕು, ಮಸ್ತ್ ಆಗುತ್ತೆ. ಬಟ್ ನನ್ನ ಕಡೆ ಅಂತೂ ಇಲ್ಲಲ್ಲ, ಅದಕ್ಕಂತ ಈ ರೀತಿ ಪಕೋಡ ಥರ ಮಾಡ್ಕೊಂಡಿದ್ದು ಮಸ್ತಾಗಿ ಬಂದಿದ್ದು ರೀ. ಮತ್ತು ಟೇಸ್ಟ್ ಆಗಿದ್ದು, ನಾನು ಒಂದು ಟೇಸ್ಟ್ ಮಾಡಿದೆ, ಸಿಕ್ಕಾಪಟ್ಟೆ ಟೇಸ್ಟ್ ಆಗಿದ್ದು. ಈಗ ಡೀಪ್ ಫ್ರೈನ ಈ ರೀತಿ ಕಡಲೆ ಹಿಟ್ಟೊಳಗೆ ಎದ್ಬಿಟ್ಟು ಫ್ರೈ ಮಾಡ್ಕೊಂಡ್ರೈತ್ರಿ. ಮಸ್ತಾಗಿ ಕ್ರಿಸ್ಪಿಯಾಗಿ ಆಲೂ ಪಕೋಡ ರೆಡಿ ಆಗ್ತಾವೆ ನೋಡಿರಿ. ಎಲ್ಲನೂ ಇದೇ ರೀತಿ ಮಾಡಿಬಿಟ್ಟು ಊಟ ಮಾಡಬೇಕು. ಟೈಮ್ನೂ ಆಗಿತ್ತು ರೀ, 4 ಗಂಟೆ ಆಗಿತ್ತು. ಅಡುಗೆ ಮಾಡೋದು ಇನ್ನೂ ಮುಗ್ದಿತ್ತಿಲ್ಲ. ನಾನು ಸ್ಟಾರ್ಟ್ ಮಾಡೋದನ್ನೇ 2:30 ಆಗಿ ಹೋಗಿತ್ತು, ಆವಾಗ ಸ್ಟಾರ್ಟ್ ಮಾಡಿದ್ದು. ಅನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಇದನ್ನು ಪಕೋಡ ರೆಡಿ ಮಾಡ್ಕೊಂಡ್ಬಿಟ್ಟು ಊಟ ಮಾಡಬೇಕಂದ್ರೆ 4:30 ಆಗಿತ್ತು. ಹೊತ್ತು ಮುಳುಗಾಕನೇ ಬಂದಿತ್ತು ರೀ. ಅಂದರೆ ಹಸು ಇದ್ದಿಲ್ಲ, ಆರಾಮಿಲ್ದಾಗ ಜಾಸ್ತಿ ಹಸು ಆಗೋದೇ ಇಲ್ಲ ರೀ. ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದೈತಿ. ನನ್ನ ಮಗ ಇದ್ರೆ ಮಮ್ಮಿ ತಡೀರಿ ನಾನು ಸಪ್ರೇಟಾಗಿ ಹಾಕ್ಕೋತೀನಿ ಅಂತೇಳಿ ಬಂದಾನ ನೋಡ್ರಿ. ಯಾಕಂದರೆ ಅವನಿಗೆ ಇವೆಲ್ಲ ಮಸಾಲ ಆಗಲಿ ಮತ್ತು ಕರ್ಬೇವಿನ ಸೊಪ್ಪು ಅವೆಲ್ಲ ಇಷ್ಟ ಆಗಂಗಿಲ್ಲ. ಅದಕ್ಕೆ ನಮ್ಮ ಮಮ್ಮಿ ಮಿಕ್ಸ್ ಮಾಡ್ತಾರವ ಅಂತ ಫಸ್ಟಿಗೆ ಅದು ಮ್ಯಾಲಿಂದೆಲ್ಲ ತೆಗೆದ್ಬಿಟ್ಟು ಈ ರೀತಿ ಹಾಕ್ಕೊತಾನೆ ನೋಡ್ರಿ. ಯಾವಾಗಲೂ ಹಾಗೆ ಮಾಡ್ತಾನೋ, ಮಾಡ್ದಾಗೊಮ್ಮ ಟೇಸ್ಟ್ ಆದರೂ ಬೇಕು, ಮತ್ತು ಅವೆಲ್ಲ ಐಸ್ ಇಡೋಕೆ ಕಷ್ಟ ಆಗ್ತೈತ್ರಿ. ಈ ರೀತಿ ಮಾಡ್ತಾರೆ ನೋಡಿ ಮಕ್ಕಳು. ತನೂ ಆದರೆ ಏನು ಅನ್ನಂಗಿಲ್ಲ ರೀ, ಸುಮ್ಮನೆ ಹಾಕಿ ಹೊಡ್ರೆ ತಿಂತಾರೆ. ನಮ್ಮ ಮನೊಂದು ಸ್ವಲ್ಪ ಗುಂಜ ಅಂದರೆ ಇದ್ರೊಳಗೆ ಏನೂ ಬರಬಾರ್ದು. ದಾಲ್ಚಿನ್ನಿ, ಲವಂಗ, ಕರ್ಬೇವು ಸೊಪ್ಪು ಬಂದುಬಿಟ್ರೆ ಸ್ವಲ್ಪ ಯಾಕಂದ್ರೆ ಮಾಡ್ಕೊತಾನು. ಈಗ ಮನಗೂ ಪ್ಲೇಟ್ ಹಚ್ಕೊಂಡ್ರೆ ನಾನು ಪ್ಲೇಟ್ ಹಚ್ಕೊಂಡ್ಬಿಟ್ಟು ಮಸ್ತಾಗಿ ಆಲೂ ಬಿರಿಯಾನಿ ಊಟ ಮಾಡೋದು ನೋಡಿರಿ. ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು. ಬಟ್ ಆರಾಮಿತ್ತಂದ್ರೆ ರೀ, ಒನ್ ಟೈಮ್ಗೆ ನಾನು ಮನು 3 ಮಂದಿ ಖಾಲಿ ಮಾಡಿಬಿಡ್ತಿದ್ವಿ. ಆರಾಮಿಲ್ಲ ಅಂತೇಳಿ ಮಧ್ಯಾಹ್ನ ಆಯಿತು, ಮತ್ತು ಸಂಜೆಗೂ ಆಗಿ ಸ್ವಲ್ಪ ಓದಿತ್ರಿ. ಅಂದ್ರೆ ಆರಾಮ ಇದ್ದಿತ್ತಿಲ್ಲ ಅಂದ್ರೆ ಊಟ ಜಾಸ್ತಿ ಹೋಗಂಗಿಲ್ಲಲ್ಲ. ಈಗ ಮಸ್ತಾಗಿ ಆಲೂ ಬಿರಿಯಾನಿ ಊಟ ಮಾಡಾಕತ್ತೀವಿ ನೋಡಿರಿ. ಊಟ ಮಾಡೋಣ ಬರ್ರಿ. ಮತ್ತು ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಒಂದ್ಸಲ ಖಂಡಿತ ಈ ರೀತಿ ಆಲೂ ಬಿರಿಯಾನಿ ಟ್ರೈ ಮಾಡಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.